ಹೇಮಾವತಿಯ ಹೋರಾಟ ತೀವ್ರಗೊಳ್ತಾ ಇದೆ. ರೈತರು, ಬಿಜೆಪಿಯ ನಾಯಕರು ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರೋದ್ರಿಂದಾಗಿ ಪ್ರತಿಭಟನೆಯ ಕಾವು ಜೋರಾಗಿದೆ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಂಕಾಪುರಕ್ಕೆ ಈಗ ಹೇಮಾವತಿಯ ಹೋರಾಟ ತಲುಪಿದೆ. ತುಮಕೂರಿನ ಸುಂಕಾಪುರದಲ್ಲಿ ಬೃಹತ್ ಹೋರಾಟ ಮಾಡಲಾಗ್ತಾ ಇದೆ. ನಿಟ್ಟೂರಿನಿಂದ ಪಾದಯಾತ್ರೆಯ ಮೂಲಕ ಸುಂಕಾಪುರಕ್ಕೆ ಹೋರಾಟದ ಹೆಜ್ಜೆ ಇಟ್ಟಿರುವಂಥದ್ದು. ಬಿಜೆಪಿ ಹಾಗೂ ರೈತ ಪರ ಸಂಘಟನೆಗಳಿಂದ ನಡೀತಾ ಇರುವಂತಹ ಪ್ರತಿಭಟನೆ ಇದು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಈ ಒಂದು ಹೋರಾಟ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಗೆ ಮುತ್ತಿಗೆ ಹಾಕಲಾಗ್ತಾ ಇದೆ. ಹೇಮಾವತಿ ನಾಲಿಗೆಯಿಂದ ರಾಮನಗರಕ್ಕೆ ಈ ಕಾಮಗಾರಿ ಇದೆ. ಕಾಮಗಾರಿ ಸಲಕರಣೆಗಳನ್ನ ಕೆನಾಲ್ ಒಳಗೆ ಎಸೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬ್ಯಾರಿಕೇಡ್ಗಳನ್ನ ಕೆನಾಲ್ ಕಾಮಗಾರಿಗೆ ರೈತರು ಎಸೆದು ಹಾಕಿದ್ದಾರೆ. ರೈತರ ಹೊಲ ಭೂಮಿಯನ್ನು ನಾಶಪಡಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಇದ್ದಾರೆ ಅಲ್ಲಿ ಪ್ರತಿಭಟನೆಯಲ್ಲಿ. ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಈಗ ಆ ಸ್ಥಳಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಕಾಮಗಾರಿ ಎಲ್ಲಿ ನಡೀತಾ ಇದೆಯಲ್ಲ ಅಲ್ಲಿ ಆ ಸುತ್ತಲಿನ 10 ಕಿಲೋಮೀಟರ್ ವ್ಯಾಪ್ತಿಯವರೆಗೂ 144 ಸೆಕ್ಷನ್ ಜಾರಿ ಇದ್ರೂ ಕೂಡ ರೈತರ ಹೋರಾಟದ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ನೀರನ್ನ ನಾವು ಬಿಟ್ಕೊಡೋದಿಲ್ಲ ಅನ್ನುವಂಥ ಪ್ರತಿಭಟನೆ ಬೆಳಗ್ಗೆಯಿಂದ ಆಗ್ತಾ ಇರುವಂಥ ಪ್ರತಿಭಟನೆ ಇದು. ಮತ್ತೊಂದು ಕಡೆ DK ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ಕೂಡ ಆಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಇಬ್ಬರು ನಾಯಕರು ಕೂತ್ಕೊಂಡು ಸಭೆಯನ್ನು ಮಾಡಿದ್ದಾರೆ. ಈ ಹೋರಾಟ ಇಷ್ಟೊಂದು ತೀವ್ರತೆಯನ್ನು ಯಾಕೆ ಪಡೆದುಕೊಳ್ತಾ ಇದೆ, ಯಾರಿಗೆ ಸಮಸ್ಯೆ ಆಗುತ್ತೆ, ಇದಕ್ಕೆ ಪರಿಹಾರ ಏನು, ಕಾಮಗಾರಿಯನ್ನು ಮುಂದುವರಿಸಬೇಕಾ ಬೇಡ ಅನ್ನೋದ್ರ ಬಗ್ಗೆ ಈಗ ಸುದೀರ್ಘವಾಗಿ ಚರ್ಚೆ ಅಂತೂ ಆಗ್ತಾ ಇದೆ. ಬಟ್ ಈ ಪ್ರತಿಭಟನೆಯಲ್ಲಿ ರೈತರಿದ್ದಾರೆ, ಬಿಜೆಪಿಯ ನಾಯಕರು ಪಾಲ್ಗೊಂಡಿದ್ದಾರೆ, ಸ್ವಾಮೀಜಿಗಳು ಕೈ ಜೋಡಿಸಿದ್ದಾರೆ. ರೈತರನ್ನ ಅಂದರೆ ಪ್ರತಿಭಟನಾಕಾರರನ್ನ ಬಸ್ ಒಳಗೆ ವಶಕ್ಕೆ ಪಡೆಯುವಂಥ ಸಮಯದಲ್ಲಿ ಬಸ್ಸನ್ನು ಅಲುಗಾಡಿಸಿದ್ರು ರೈತರು. ಪ್ರತಿಭಟನೆಯ ಕಾವು ತೀವ್ರತೆ ಅಂತೂ ಜಾಸ್ತಿ ಆಗ್ತಾ ಇದೆ. ಅಂದರೆ ಯಾಕೆ ಈ ಒಂದು ಕಾಮಗಾರಿ ನಡೀತಾ ಇದೆ, ಇದರಿಂದ ಯಾರಿಗೆ ಅನುಕೂಲ ಯಾರಿಗೆ ಅನಾನುಕೂಲ ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸಬೇಕಾಗತ್ತೆ ಸರ್ಕಾರ. ಕಳೆದ 2-3 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಆಗ್ತಾ ಇದೆ, ಬಟ್ ಕ್ಲಾರಿಟಿ ಇಲ್ಲ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಲಾ ಕಾಮಗಾರಿಯ ಬೃಹತ್ ಕಬ್ಬಿಣದ ಪೈಪ್ಗಳನ್ನು ಧ್ವಂಸ ಮಾಡಲಾಗಿದೆ. ಇಟಾಚಿ ಮೂಲಕ ನಾಲೆಗೆ ತಳ್ಳಿರುವಂತಹ ಪ್ರತಿಭಟನಾಕಾರರು ಪೈಪ್ಗಳನ್ನು ನಾಲೆಗೆ ಎಸೆದು ಹಾಕಿದ್ದಾರೆ. ಪ್ರತಿಭಟನಾಕಾರರು ಇಟಾಚಿಯಲ್ಲಿ ಸಾಂಕೇತಿಕವಾಗಿ ಮಣ್ಣು ಹಾಕಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಹೋರಾಟ ಇದು. ಗುಬ್ಬಿ ತಾಲೂಕಿನ ಸುಂಕಾಪುರದಲ್ಲಿ ನಡೀತಾ ಇರುವಂಥ ಹೋರಾಟ, ಅಲ್ಲಿ ಏನು ಪೈಪ್ ಲೈನು ಏನು ಕಾಮಗಾರಿಯನ್ನು ಶುರುವಾಗಿದೆಯಲ್ಲ ಅದನ್ನು ಮುಚ್ಚುವಂಥ ಕೆಲಸ ರೈತರಿಂದ ಆಗ್ತಾ ಇದೆ. ಇಟಾಚಿಯಿಂದ JCBಯಿಂದ ಅದನ್ನು ಮುಚ್ಚುವಂಥ ಕೆಲಸ ನಡೀತಾ ಇದೆ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಹೋರಾಟದ ತೀವ್ರತೆಯನ್ನು ನೀವು ಗಮನಿಸ್ತಾ ಇದೆ. ಮತ್ತೆ ಹಂಗೆ ಬಿಟ್ಟಿದ್ರು ಅಂತ ಹೇಳಿದ್ರೆ ಮತ್ತೆ ಬೇರೆ ರೀತಿಯ ಸ್ವರೂಪವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ರ ಬಗ್ಗೆ ಮಾತನಾಡಬೇಕಾಗತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ. ತುಮಕೂರಿನಲ್ಲಿ ರೈತರ ಹೋರಾಟ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಗಿತ ಮಾಡಲಾಗಿದೆ. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಗೆ ಮುತ್ತಿಗೆ ಹಾಕಿರುವಂಥ ಹಿನ್ನೆಲೆಯಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯನ್ನು ಸದ್ಯಕ್ಕೆ ಸ್ಥಗಿತ ಮಾಡಲಾಗಿದೆ. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಕಾಮಗಾರಿಗೆ ತಾತ್ಕಾಲಿಕವಾಗಿ ಸ್ಥಗಿತ. ಪ್ರತಿಭಟನೆಯ ತೀವ್ರತೆಯನ್ನು ನೋಡಿ ಈಗ ಸದ್ಯಕ್ಕೆ ಆ ಕೆಲಸವನ್ನು ನಿಲ್ಲಿಸಿದ್ದಾರೆ. ಮುಂದುವರಿಸೋದು ಬೇಡ ಅಂತೇಳಿ, ಹೆಚ್ಚು ಕಮ್ಮಿ ಆಯಿತು ಅಂದರೆ ಏನು ಅಂತ. ತುಮಕೂರಿನಲ್ಲಿ ರೈತರು ಮಾಡ್ತಾ ಇರುವಂತಹ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಗಿತ ಆಗಿದೆ. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ನಡೀತಾ ಇದೆಯಲ್ಲ ಅಲ್ಲಿ ರೈತರು ನೇರವಾಗಿ ಎಲ್ಲಿ ಕೆಲಸ ನಡೀತಾ ಇದೆಯಲ್ಲ ಅಲ್ಲಿ ನೇರವಾಗಿ ರೈತರು ಮುತ್ತಿಗೆ ಹಾಕಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಈಗ ಸದ್ಯಕ್ಕೆ ಸ್ಥಗಿತ ಮಾಡಲಾಗಿದೆ. ಇವತ್ತು ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಪ್ರತಿಭಟನೆಯ ಕಾವು ಜೋರಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಬಸ್ಗಳನ್ನು ನಿಲ್ಲಿಸಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಕೇವಲ ರೈತರು ಅಷ್ಟೇ ಅಲ್ಲ, ಈ ಪ್ರತಿಭಟನೆಯಲ್ಲಿ ಬಿಜೆಪಿಯ ನಾಯಕರು ಕೈ ಜೋಡಿಸಿದ್ದಾರೆ, ಸ್ವಾಮೀಜಿಯವರು ಕೂಡ ಇದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು, ಯಾವುದೇ ಕಾರಣಕ್ಕೂ ನೀರನ್ನು ಬಿಟ್ಕೊಡೋದಿಲ್ಲ. ಈ ಮಾಗಡಿ ರಾಮನಗರಕ್ಕೆ ಯಾಕೆ ನೀರನ್ನು ಬಿಟ್ಕೊಡ್ಬೇಕು, ಇಲ್ಲಿನ
ರೈತರಿಗೆ ಜನರಿಗೆ ಸಮಸ್ಯೆ ಆಗುತ್ತೆ ಅಂತ ನಡೀತಾ ಇರುವಂಥ ಪ್ರತಿಭಟನೆ ಸದ್ಯಕ್ಕೆ ಇದನ್ನು ಈಗ ನಿಲ್ಲಿಸಲಾಗಿದೆ. ತುಮಕೂರಿನಲ್ಲಿ ಹೇಮಾವತಿ ಹೋರಾಟ ಆಗ್ತಾ ಇರುವಂತ ಹಿನ್ನೆಲೆ ಅದರ ಬಗ್ಗೆ ಸಚಿವರಾಗಿರುವಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಅಂತ ಹೇಳಿ ಇಲ್ಲಿ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ. ಯೋಜನೆಗೆ ಅಡ್ಡಿಪಡಿಸುವ ಕೆಲಸ ಆಗಬಾರದು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಇದರ ಬಗ್ಗೆ ಈಗಾಗಲೇ ಪರಮೇಶ್ವರ್ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದೇವೆ. ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ ಅಂತ. ಏನೇ ಸಮಸ್ಯೆ ಇದೆ ಅಥವಾ ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನ ಫೋರಂ ಅವ್ರ ಜೊತೆಗೆ ಚರ್ಚೆಯನ್ನ ಮಾಡಿದ್ದೇವೆ. ಈಗಾಗಲೇ ಮತ್ತೊಮ್ಮೆ ಕೂಡ ನಾವು ಚರ್ಚೆಯನ್ನ ಮಾಡ್ತೀವಿ ಅಂತೇಳಿ ಏನೇ ಸಮಸ್ಯೆ ಇದ್ರೂ ಬಗೆಹರಿಸಿ ಅಂತ ಹೇಳಿದ್ದೇನೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಹೇಮಾವತಿಯ ಹೋರಾಟ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ರು. ಅಂದರೆ ಅದರ ಬಗ್ಗೆ ಸಚಿವ ಪರಮೇಶ್ವರ್ಗೆ ಹೇಳಿದ್ದೇನೆ, ಯೋಜನೆಗೆ ಅಡ್ಡಿಪಡಿಸುವ ಕೆಲಸ ಆಗಬಾರದು ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮತ್ತೊಮ್ಮೆ ಅದರ ಬಗ್ಗೆ ಸಭೆಯನ್ನ ಮಾಡಬೇಕಾಗತ್ತೆ ಅಂತಲೂ ಕೂಡ ಹೇಳಿದರು. ಹೇಳಿದೀವಿ ನೋಡಿಯಪ್ಪ, ಯಾರು ಪ್ರಾಜೆಕ್ಟ್ಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಪ್ರಾಜೆಕ್ಟ್. ಅದಕ್ಕೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನಾನು ಇವ್ರ ಜೊತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ, ಪರಮೇಶ್ವರ್ ಜೊತೆ. ಅವರು ಹೋಮ್ ಮಿನಿಸ್ಟ್ರು ಕೂಡ ಇದ್ದಾರೆ, ಅದನ್ನು ಬಗೆಹರಿಸಿ ಅಂತ ಹೇಳಿದ್ದೀವಿ. ಹೇಳಿದೀವಿ ನೋಡಿಯಪ್ಪ, ಯಾರು ಪ್ರಾಜೆಕ್ಟ್ಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಪ್ರಾಜೆಕ್ಟ್. ಅದಕ್ಕೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನಾನು ಇವ್ರ ಜೊತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ, ಪರಮೇಶ್ವರ್ ಜೊತೆ. ಅವರು ಹೋಮ್ ಮಿನಿಸ್ಟ್ರು ಕೂಡ ಇದ್ದಾರೆ, ಅದನ್ನು ಬಗೆಹರಿಸಿ ಅಂತ ಹೇಳಿದ್ದೀವಿ. ಹೇಳಿದೀವಿ ನೋಡಿಯಪ್ಪ, ಯಾರು ಪ್ರಾಜೆಕ್ಟ್ಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಪ್ರಾಜೆಕ್ಟ್. ಅದಕ್ಕೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನಾನು ಇವ್ರ ಜೊತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ, ಪರಮೇಶ್ವರ್ ಜೊತೆ. ಅವರು ಹೋಮ್ ಮಿನಿಸ್ಟ್ರು ಕೂಡ ಇದ್ದಾರೆ, ಅದನ್ನು ಬಗೆಹರಿಸಿ ಅಂತ ಹೇಳಿದ್ದೀವಿ. ತುಮಕೂರಿನಲ್ಲಿ ಹೇಮಾವತಿ ಹೋರಾಟ ನಡೀತಾ ಇರುವಂತ ಹಿನ್ನೆಲೆ ಎಕ್ಸ್ಪ್ರೆಸ್ ಕೆನಾಲ್ ಮಾಡುವಾಗ ಎಲ್ಲರ ಜೊತೆ ಸಭೆಯನ್ನ ಕೂಡ ನಾವು ಮಾಡಿದ್ವಿ, ಸಭೆಯನ್ನ ನಡೆಸಿದ್ವಿ. ಅದಕ್ಕಾಗಿ ತಾಂತ್ರಿಕ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿತ್ತು. ತಾಂತ್ರಿಕ ಸಮಿತಿ ಕೆನಾಲ್ ಮಾಡಲು ಒಪ್ಪಿಗೆ ಕೂಡ ನೀಡಿದೆ. ಆದರೆ ಬಿಜೆಪಿಯ ಸುರೇಶ್ ಗೌಡರಿಂದ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನಾಕಾರರ ವಿಶ್ವಾಸವನ್ನ ಪಡೆದು ಕಾಮಗಾರಿಯನ್ನ ನಾವು ನಡೆಸ್ತೀವಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರಂಭದಲ್ಲಿ ಅಂದರೆ ಈ ಕಾಮಗಾರಿಯನ್ನ ಶುರು ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೆ ಬಿಜೆಪಿಯ ನಾಯಕರ ಒಪ್ಪಂದ ಇತ್ತು. ಆದರೆ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಗೊತ್ತಿಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಈಗ ಕಾಮಗಾರಿಯನ್ನು ಸ್ಥಗಿತ ಮಾಡಲಾಗಿದೆ. ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ತದನಂತರ ಮತ್ತೆ ಕಾಮಗಾರಿಯನ್ನ ಶುರು ಮಾಡ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದರು. ಸೊ ಈಗ ಸದ್ಯಕ್ಕೆ ಏನೆಲ್ಲ ಸಮಸ್ಯೆ ಇದೆಯಲ್ಲ ಅದರ ಬಗ್ಗೆ ಮತ್ತೊಮ್ಮೆ ನಾವು ಚರ್ಚೆ ಮಾಡ್ತೀವಿ ಅಂತ. ಅದನ್ನು ರಿಪೋರ್ಟ್ ತೊಗೊಂಡು ಹೇಳ್ತೀನಿ. ಯಾಕೆಂದರೆ ನಿನ್ನೆಯಿಂದನೂ ಕೂಡ ಅದು ನಡೆದಿದೆ. ಎಕ್ಸ್ಪ್ರೆಸ್ ಕೆನಾಲ್ ಬಗ್ಗೆ ಅವರು ನಿಲ್ಲಿಸಬೇಕು ಅಂತ ಹೇಳಿ ಬಿ ಜೆ ಪಿಯವರು ಮತ್ತು ಬೇರೆ ಬೇರೆ ರೈತ ಸಂಘದವರು ಅವರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಒಂದು ತೀರ್ಮಾನ ತೊಗೊಂಡಿತ್ತು. ಅದಕ್ಕೆ ಫಂಡ್ ಅಲೊಕೇಶನ್ ಕೂಡ ಒಂದು 1,000 ಕೋಟಿ ಹತ್ತತ್ರ ಅದು ಎಸ್ಟಿಮೇಟ್ ಮಾಡಿ ಆ ಕೆಲಸ ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದು. ಮಧ್ಯದಲ್ಲಿ ನಿಲ್ಲಿಸೋದಕ್ಕೆ ಇವರೆಲ್ಲ ಪ್ರೊಟೆಸ್ಟ್ ಮಾಡಿದರು ಅಂತ ನಿಲ್ಲಿಸಿತ್ತು. ಆದರೂ ಕೂಡ ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಆ ಕಮಿಟಿಯವರು ಕೂಡ ವರದಿ ಕೊಟ್ಟು ಇಲ್ಲ ಇದು ಮಾಡ್ಬೋದು, ಟೆಕ್ನಿಕಲಿ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ವರದಿ ಬಂದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಆದೇಶ ಕೊಟ್ಟಿತ್ತು. ಈಗ ಮತ್ತೆ ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ. ಅದನ್ನು ನಾನೀಗ ಏನು ವರದಿ ತೊಗೊಂಡು ಆನಂತರ ತಿಳಿಸ್ತೀನಿ. ಅದನ್ನು ರಿಪೋರ್ಟ್ ತೊಗೊಂಡು ಹೇಳ್ತೀನಿ. ಯಾಕೆಂದರೆ ನಿನ್ನೆಯಿಂದನೂ ಕೂಡ ಅದು ನಡೆದಿದೆ. ಎಕ್ಸ್ಪ್ರೆಸ್ ಕೆನಾಲ್ ಬಗ್ಗೆ ಅವರು ನಿಲ್ಲಿಸಬೇಕು ಅಂತ ಹೇಳಿ ಬಿ ಜೆ ಪಿಯವರು ಮತ್ತು ಬೇರೆ ಬೇರೆ ರೈತ ತುಮಕೂರಿನಲ್ಲಿ ಹೇಮಾವತಿ ಹೋರಾಟ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ಬಗ್ಗೆ ಎಲ್ಲ ಶಾಸಕರಿಗೂ ಕೂಡ ಗೊತ್ತಿದೆ.
ಕೃಷ್ಣಪ್ಪ ಸುರೇಶ್ ಗೌಡ ಅವರು ಕೂಡ ಮಾತನಾಡಿದ್ದಾರೆ. ಹೋರಾಟ ಮಾಡೋದು ತಪ್ಪು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲ ನಮ್ಮ ಜನರೇ, ರೈತರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ನಾವು ಕೂಡ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ನಡೀತಾ ಇರುವಂಥ ಹೋರಾಟದ ವಿಚಾರವಾಗಿ DCM DK ಶಿವಕುಮಾರ್ ಮಾತನಾಡಿದರು. ಕೃಷ್ಣಪ್ಪ ಆಗಿರ್ಬೋದು, ಸುರೇಶ್ ಗೌಡ ಅವರು ಕೂಡ ಈ ಹಿಂದೆ ಮಾತನಾಡಿದ್ದಾರೆ. ಆದರೆ ಈಗ ಹೋರಾಟವನ್ನು ಮಾಡ್ತಿದ್ದಾರೆ. ಹೋರಾಟ ಮಾಡಲಿ, ಪರವಾಗಿಲ್ಲ. ಆದರೆ ಎಲ್ಲ ಜನರೇ ನಮ್ಮವರೇ. ಸೊ ರೈತರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇದರ ಬಗ್ಗೆ ಮತ್ತೊಮ್ಮೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದರು. ಹೋರಾಟ ಮಾಡ್ತಾರೆ, ಹೋರಾಟ ಮಾಡೋದು ನಾನು ತಪ್ಪು ಅಂತ ಹೇಳಲ್ಲ. ಎಲ್ಲ ನಮ್ಮ ಜನನೇ, ಅಲ್ಲಿರೋ ರೈತರು ನಮ್ಮವರೇ, ನಾವು ಎಲ್ಲ ಹಿತವನ್ನು ಕಾಪಾಡ್ತೀವಿ. ಅರೆ ಆಯಿತು, ಏನು ಮಾಡ್ತೀರಿ? ದೊಡ್ಡವರು ಸೆಂಟ್ರಲ್ ಮಿನಿಸ್ಟ್ರು ಅವರ ಮಾರ್ಗದರ್ಶನ ಕೇಳೋಣ. ಅವ್ರಿಗೂ ಮಾನಸಿಕವಾಗಿ ಎಲ್ಲ ಶಾಸಕರು ಗೊತ್ತಿದೆ. ಕೃಷ್ಣಪ್ಪನವರು ಮಾತಾಡಿದ್ದಾರೆ, ಸುರೇಶ್ ಗೌಡರು ಮಾತಾಡಿದ್ದಾರೆ, ಅವರು ಹೇಳಿದ್ದಾರೆ, ನಮ್ಗೆ ಅರಿವಿದೆ ಅಂತ ಹೇಳಿದ್ದಾರೆ. ಪಾಪ ಏನು ಅವ್ರು ಹೋರಾಟ ಮಾಡ್ತಾರೆ, ಹೋರಾಟ ಮಾಡೋದು ನಾನು ತಪ್ಪು ಅಂತ ಹೇಳಲ್ಲ. ಎಲ್ಲ ನಮ್ಮ ಜನನೇ, ಅಲ್ಲಿರೋ ರೈತರು ನಮ್ಮವರೇ, ನಾವು ಎಲ್ಲ ಹಿತವನ್ನು ಕಾಪಾಡ್ತೀವಿ. ಅರೆ ಆಯಿತು, ಏನು ಮಾಡ್ತೀರಿ? ದೊಡ್ಡವರು ಸೆಂಟ್ರಲ್ ಮಿನಿಸ್ಟ್ರು ಅವರ ಮಾರ್ಗದರ್ಶನ ಕೇಳೋಣ. ಅವ್ರಿಗೂ ಮಾನಸಿಕವಾಗಿ ಎಲ್ಲ ಶಾಸಕರು ಗೊತ್ತಿದೆ. ಕೃಷ್ಣಪ್ಪನವರು ಮಾತಾಡಿದ್ದಾರೆ, ಸುರೇಶ್ ಗೌಡರು ಮಾತಾಡಿದ್ದಾರೆ, ಅವರು ಹೇಳಿದ್ದಾರೆ, ನಮ್ಗೆ ಅರಿವಿದೆ ಅಂತ ಹೇಳಿದ್ದಾರೆ. ಪಾಪ ಏನು ಅವ್ರು ಹೋರಾಟ ಮಾಡ್ತಾರೆ, ಹೋರಾಟ ಮಾಡೋದು ನಾನು ತಪ್ಪು ಅಂತ ಹೇಳಲ್ಲ. ಎಲ್ಲ ನಮ್ಮ ಜನನೇ, ಅಲ್ಲಿರೋ ರೈತರು ನಮ್ಮವರೇ, ನಾವು ಎಲ್ಲ ಹಿತವನ್ನು ಕಾಪಾಡ್ತೀವಿ.